ವೀಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ, ಗೌತಮಿ, ಮಂಜು ಅವರ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು ಅಂತ ಮುಂಚೆನೇ ನೋಡಿದ್ದೀರಾ. ಹಾಗೆಯೇ ಯಾವ ವಿಷಯಕ್ಕೆಲ್ಲ ದೂರ ಆಯಿತು ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಎಲ್ಲ ಸ್ಪರ್ಧಿಗಳು ಹೊರಗೆ ಬಂದ ಮೇಲೆ ಎಲ್ಲ ಕೂಡ ಇಂಟರ್ವ್ಯೂನ ಕೊಡ್ತಾ ಇದ್ದಾರೆ. ಅದೇ ರೀತಿ ಮೋಕ್ಷಿತಾ ಅವರು ಇಂಟರ್ವ್ಯೂನಲ್ಲಿ ಗೌತಮಿ ಹಾಗೂ ಮಂಜುರ ಬಗ್ಗೆ ಮಾತನಾಡಿದ್ದಾರೆ. ಮೊದಲನೇದಾಗಿ ಗೌತಮಿ ಹಾಗೂ ಮಂಜು ಅವರ ಜೊತೆ ನಿಮ್ಮ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಬ್ರೇಕ್ ಕೂಡ ಆಗುತ್ತೆ. ಅಲ್ಲಿಂದ ನೀವು ಹೊರಗಡೆ ಬಂದು ಆಟ ಆಡೋದಕ್ಕೆ ಶುರು ಮಾಡ್ತೀರಾ. ಅದರಿಂದ ನೀವು ಹೊರಗಡೆ ಬಂದ ಮೇಲೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ತೀರಾ. ಆದರೆ ಅವ್ರನ್ನ ಬಿಟ್ಟು ಬಂದಿದ್ದೇ ನಿಮಗೆ ಪ್ಲಸ್ ಆಯಿತಾ ಮೈನಸ್ ಆಯಿತಾ ಅಂತ ಹೇಳಿ ಒಂದು ಪ್ರಶ್ನೆನ ಇಟ್ಟಿದ್ದಾರೆ ಮೋಕ್ಷಿತಾ ಅವ್ರಿಗೆ. ಇನ್ನು ಗೌತಮಿ ಹಾಗೂ ಮಂಜಣ್ಣ ಅವರ ಗ್ರೂಪಲ್ಲೇ ಇದ್ದಿದ್ರೆ ನಾನು ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇರ್ತಿದ್ದೆ. ಇನ್ನು ಆದಷ್ಟು ಬೇಗನೆ ಆಚೆಗೆ ಬರ್ತಿದ್ದೆ ನಾನು ಬಿಗ್ ಬಾಸ್ ಮನೆಯಿಂದ, ಅವರಿಂದಾಗಿಯೇ ಬಿಗ್ ಬಾಸ್ ಮನೆಯಿಂದ ಬರ್ತಿದ್ದೆ ಅಂತ ಕೂಡ ಇಲ್ಲಿ ಮೋಕ್ಷಿತಾ ಅವರು ಹೇಳಿದ್ದಾರೆ. ಇನ್ನು ನೀವು ಟಾಪ್ 4 ಬರೋದಕ್ಕೆ ಆ ಗ್ರೂಪ್ನ ಬಿಟ್ಟು ಬರೋದೇ ಕಾರಣ ಆಯಿತು ಅಂತ ಒಪ್ಕೋತೀರಾ ಅಂತಲೂ ಕೂಡ ಇಲ್ಲಿ ಕೇಳ್ತಾರೆ. ಹೌದು, ಆ ಗ್ರೂಪ್ ಬಿಟ್ಟ ಮೇಲೇ ನನಗೆ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನಾನು ಆಟನ ಆಡಿದ್ದೀನಿ ಅಂತ ಫೀಲ್ ಇತ್ತು. ಹಾಗೆಯೇ ನಾನು ಟಾಪ್ 4ಗೆ ಬಂದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಟಾಪ್ 4ಗೆ ಬರೋದಕ್ಕೆ ಅವ್ರಿಗೂ ಕೂಡ ಕ್ರೆಡಿಟ್ಸ್ ಇದೆ, ಅವ್ರ ಜೊತೆ ಇದ್ದು ತುಂಬಾ ಖುಷಿ ಇತ್ತು ಅಂತ ಅನಿಸುತ್ತಾ ಅಂತಲೂ ಕೂಡ ಒಂದು ಪ್ರಶ್ನೆನ ಕೇಳ್ತಾರೆ ಇಲ್ಲಿ. ಇದಕ್ಕೆ ಮೋಕ್ಷಿತಾ ಅವರು ಇಲ್ಲ, ಯಾವುದೇ ಕಾರಣಕ್ಕೂ ಟಾಪ್ 4 ಬರೋದಕ್ಕೆ ಅವ್ರ ಕಡೆಯಿಂದ ಯಾವುದೇ ರೀತಿ ಕ್ರೆಡಿಟ್ಸ್ ಇಲ್ಲ. ನನ್ನ ಎಫರ್ಟ್ಸ್ ಇತ್ತು, ನಾನು ಆಡಿರೋ ಆಟನ ನೋಡಿ ಜನರುಗಳು ನನಗೆ ವೋಟ್ ಮಾಡಿ ಇಲ್ಲಿ ತನಕ ಕರ್ಕೊಬಂದಿದ್ರು. ಹಾಗಾಗಿ ಯಾವುದೇ ಕ್ರೆಡಿಟ್ಸ್ ಕೂಡ ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳಿ ಗೌತಮಿ ಹಾಗೂ ಮಂಜು ಅವರ ಬಗ್ಗೆ ಮಾತನಾಡಿದ್ದಾರೆ ಮೋಕ್ಷಿತಾ ಅವರು. ನನ್ನ ಎಫರ್ಟ್ ಜೊತೆಗೆ ಜನರ ಪ್ರೀತಿ ಇತ್ತು, ಆ ವೋಟ್ಸ್ ಇತ್ತು, ಆ ಕಾರಣದಿಂದ ನಾನು ಫಿನಾಲೆಗೆ ಟಾಪ್ 4 ಸ್ಪರ್ಧೆಯಾಗಿ ಇದ್ದೆ, ಅದು ಬಿಟ್ಟು ಬೇರೇನೂ ಇರಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಮೋಕ್ಷಿತಾ ಅವರು. ಈ ರೀತಿಯಾಗಿ ಗೌತಮಿ ಹಾಗೂ ಮಂಜು ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೊರಹಾಕಿದ್ದಾರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೌತಮಿ, ಮಂಜು, ಮೋಕ್ಷಿತಾ ಇವರುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.